ಕನ್ನಡಿಗಾಸ್ ನಿಮ್ ವ್ಯೂಸ್ ನ ಇಂಪ್ರೂವ್ ಮಾಡಿ ಯೂಟ್ಯೂಬ್ ನಲ್ಲಿ 100% ವರ್ಕಿಂಗ್ ಟ್ರಿಕ್ ಹೇಳ್ಕೊಡ್ತೀನಿ. 2024 ಬೆಸ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ ಫಾಲೋ ಮಾಡಬೇಕು ಈ ಟ್ರಿಕ್ ನ. ನಿಮ್ದು ಚಾನಲ್ ಹಳೇದ ಹೊಸಾದ ಅದು ಮ್ಯಾಟರ್ ಇಲ್ಲ, ನಿಮ್ದು ಬರೀ ಈ ಟ್ರಿಕ್ ಫಾಲೋ ಮಾಡಿ 100% ವ್ಯೂಸ್ ಗೇನ್ ಆಗುತ್ತೆ. ಈ ಮೆಥಡ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈವನ್ ಗೂಗಲ್ ಹೇಳುತ್ತೆ ಇದು ನಿಜ ಅಂತ. ಈ ಮೆಥಡ್ ಫಾಲೋ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ಇಂಪ್ರೂವ್ ಆಗೋದು ಇಂಪ್ರೆಷನ್ಸ್ ಇಂಪ್ರೂವ್ ಆದ್ರೆ ವ್ಯೂಸ್ ಇಂಪ್ರೂವ್ ಆದ್ರೆ ವಾಚ್ ಟೈಮ್ ಇಂಪ್ರೂವ್ ಆದ್ರೆ ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ ಆದ್ರೆ ಮಾನಿಟೈಸೇಷನ್ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ 100%. ಅದಕ್ಕೋಸ್ಕರ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡಿದ್ರೆ ಈ ಮೆಥಡ್ ಯೂಸ್ ಮಾಡಕ್ಕೆ ಒಂದು ಆಪ್ ಯೂಸ್ ಆಗುತ್ತೆ. ಆಪ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಫ್ರೀ ಕೊಡ್ತಾ ಇದೀವಿ, ಬಟ್ ಸ್ಕಿಪ್ ಮಾಡಬೇಡಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನೀವು ಈ ಟ್ರಿಕ್ನ ಅರ್ಥ ಮಾಡ್ಕೋಬೇಕಾದ್ರೆ ಭಾಳ ಸಿಂಪಲ್. ಫಸ್ಟ್ ಆಲ್ಗೋರಿದಮ್ನ ಅರ್ಥ ಮಾಡ್ಕೋಬೇಕು. ಆಲ್ಗೋರಿದಮ್ ಹೆಂಗ್ ಅರ್ಥ ಮಾಡ್ಕೊಂತೀರಾ ಅಂದ್ರೆ, ನೀವು ನಾರ್ಮಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ, ನಿಮಗೆ ವ್ಯೂಸ್ ಕಮ್ಮಿ ಬರುತ್ತೆ. ಯಾಕೆ ವ್ಯೂಸ್ ಕಮ್ಮಿ ಬರುತ್ತೆ ಅಂದ್ರೆ, ನೀವು HD ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ 100% ಟ್ರೈ ಮಾಡಿ, ನಿಮ್ಮ ಇಂಪ್ರೆಷನ್ಸ್ ಇಂಪ್ರೂವ್ ಆಗುತ್ತೆ. ಇಂಪ್ರೆಷನ್ಸ್ ಇಂಪ್ರೂವ್ ಆಗಿದ ತಕ್ಷಣ ನೀವು ಇನ್ನೊಂದು ವಿಡಿಯೋನ ಫುಲ್ HD ನಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ನಿಮಗೆ 110% ವ್ಯೂಸ್ ಜಾಸ್ತಿ ಬರುತ್ತೆ. ಆಟೋಮೆಟಿಕ್ಲಿ ಅರ್ಥ ಮಾಡ್ಕೊಳ್ಳಿ, ಇಂಪ್ರೆಷನ್ ಜಾಸ್ತಿ ಆದ್ರೆ ನಿಮಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿ 4K ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಕ್ಕೆ. 4K ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಸ್ವಲ್ಪ ಬೋರಿಂಗ್ ಇದ್ರು ಅದಕ್ಕೆ 100% ವ್ಯೂಸ್ ಜಾಸ್ತಿ ಸಿಗೋ ಚಾನ್ಸಸ್ ಇದೆ. ನೋಡಿ, ಬಹಳ ಸಿಂಪಲ್ ಸೈಕಾಲಜಿ ಇದು, ನೀವು ಬರೀ ಅರ್ಥ ಮಾಡ್ಕೋಬೇಕಷ್ಟೇ. ನಾರ್ಮಲ್ ಕ್ವಾಲಿಟಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಾರ್ಮಲ್ ವ್ಯೂಸ್ ಕಮ್ಮಿ ವ್ಯೂಸ್ ಸಿಗುತ್ತೆ. ನೀವು HD ಕ್ವಾಲಿಟಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಜಾಸ್ತಿ ಇಂಪ್ರೆಷನ್ಸ್ ಆಟೋಮೆಟಿಕ್ಲಿ ಆಲ್ಗೋರಿದಮ್ ಕೊಡುತ್ತೆ ಯೂಟ್ಯೂಬ್ ನಲ್ಲಿ. ಆಲ್ಗೋರಿದಮ್ ಯೂಟ್ಯೂಬ್ ಜಾಸ್ತಿ ಕೊಟ್ರೆ ನೀವು ನೆಕ್ಸ್ಟ್ ವಿಡಿಯೋ ಫುಲ್ HD ನಲ್ಲಿ ಮಾಡಿದ್ರೆ ಆಟೋಮೆಟಿಕ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ. ಏನಾದ್ರೂ 4K ನಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ನಿಮಗೆ ಬೋರಿಂಗ್ ವಿಡಿಯೋಗೂ ಜಾಸ್ತಿ ವ್ಯೂಸ್ ಸಿಗೋದು ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಆಲ್ಗೋರಿದಮ್ ಹಂಗ್ ಮಾಡಿದಾನೆ ಯೂಟ್ಯೂಬ್ ನಲ್ಲಿ. ಈ ವಿಡಿಯೋ ಇಂದ ಎಲ್ಲರಿಗೂ ಬೆನಿಫಿಟ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ನಾರ್ಮಲ್ ವಿಡಿಯೋನ 4K ಹೆಂಗ್ ಮಾಡೋದು, ನಾರ್ಮಲ್ ಫೋಟೋನ 4K ಹೆಂಗ್ ಮಾಡೋದು ಈ ವಿಡಿಯೋನಲ್ಲಿ ನಾವು ನೋಡೋಣ ಬನ್ನಿ. ನೋಡಿ, ಒಂದೇ ಕ್ಲಿಕ್ ನಲ್ಲಿ ನಾನು ನಾರ್ಮಲ್ ವಿಡಿಯೋನ 4K ಮಾಡಿಬಿಟ್ಟೆ. ನೋಡಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಲೈವ್ ಎಕ್ಸಾಂಪಲ್. ಈ ತರ ಟ್ರಿಕ್ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಾ ಕಡೆ ಓಡುತ್ತೆ, ಎಲ್ಲಾ ಕಡೆ ರ್ಯಾಂಕ್ ಮಾಡಬಹುದು ನೀವು ಆರಾಮಾಗಿ ಈ ಆಪ್ ಇಂದ. ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ ನಿಮ್ಗೆ. ಈ ಆಪ್ ನಲ್ಲಿ ನೀವು ಒಂದೇ ಸಲ ನಿಮ್ಮ ಮೈಂಡ್ ಬ್ಲೋ ಆಗೋಗ್ಬಿಡುತ್ತೆ. ನೀವು ಒಂದೇ ಕ್ಲಿಕ್ ನಲ್ಲಿ ನಾರ್ಮಲ್ ಫೋಟೋನ 4K ಮಾಡಿಬಿಡ್ಬೋದು. ಹೌದು, ಈ ಆಪ್ ನಲ್ಲಿ ಎಷ್ಟೊಂದು ಫ್ಯೂಚರ್ಸ್ ಇದೆ ಅಂದ್ರೆ ನಿಮ್ಗೆ ಒಂದು ವಿಡಿಯೋನಲ್ಲಿ ಹೇಳಕ್ ಆಗೋದಿಲ್ಲ, ಅಷ್ಟೊಂದು ಫ್ಯೂಚರ್ಸ್ ಇದೆ. ಅಷ್ಟೊಂದು ಸೂಪರ್ ಕ್ವಾಲಿಟಿ ಮಾಡಿಬಿಡುತ್ತೆ ನಿಮ್ ವಿಡಿಯೋ ಫೋಟೋನ ಈ ಆಪ್. ಬಟ್ ನಾವೆಲ್ಲ ಯೂಟ್ಯೂಬರ್ಸ್, ನಮಗೆ ಬೇಕಾಗಿರೋದು ಇಮೇಜ್ ಕ್ವಾಲಿಟಿ. ನಾರ್ಮಲ್ ಫೋಟೋನ HD ಅಲ್ಟ್ರಾ HD ಮಾಡ್ಬೋದು, ನಾರ್ಮಲ್ ವಿಡಿಯೋನ ಅಲ್ಟ್ರಾ HD ಮಾಡ್ಬೋದು ವಿತೌಟ್ ₹1 ಖರ್ಚು ಮಾಡ್ದಂಗೆ. ಈ ಆಪ್ ಲಾಂಗ್ ವಿಡಿಯೋಸ್ನ ಅಷ್ಟೊಂದು ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ, ಅದೇ ಒಂದು ಡ್ರಾಬ್ಯಾಕ್. ನೀವು ಫುಲ್ ವಿಡಿಯೋನ ನೋಡಿ, ಅದು ಒಂದು ಸೊಲ್ಯೂಷನ್ ಕೊಡ್ತೀನಿ. ಬಟ್ ಫೋಟೋಸ್ಗೆ ಸೂಪರ್ ಮೈಂಡ್ ಬ್ಲೋಯಿಂಗ್ ಆಪ್ ಇದು. ಬೆನಿಫಿಟ್ ಏನ್ ಗೊತ್ತಾ, ನೀವು ಫೋಟೋನ ಕಂಪೇರ್ ಮಾಡ್ಬೋದು, ಮೊದಲು ಹೆಂಗಿತ್ತು ಆಮೇಲೆ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನಾವು ಒಂದೇ ಕ್ಲಿಕ್ ನಲ್ಲಿ ನಾರ್ಮಲ್ ವಿಡಿಯೋನ 4K ಹೆಂಗೆ ಕನ್ವರ್ಟ್ ಮಾಡೋದು ಕಲಿಯೋಣ ಜೊತೆನಲ್ಲಿ. ಆಪ್ ಬಂದ್ಬಿಟ್ಟು AI ಬೇಸ್ಡ್. ಇದರಲ್ಲಿ ಎಷ್ಟು ಲಾಂಗ್ ವಿಡಿಯೋ ಇದ್ರು ಜಸ್ಟ್ ಒಂದೇ ಕ್ಲಿಕ್ ನಲ್ಲಿ ನೀವು ಫುಲ್ ವಿಡಿಯೋನ HD ಮಾಡಿಬಿಡಬಹುದು. ಹೌದು, ಬನ್ನಿ ಮೆಥಡ್ ನಿಮ್ ವಿಡಿಯೋಸ್ ನಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡಿದ್ರೆ ನಿಮ್ಮ ವ್ಯೂಸ್ ಡಬಲ್ ಆಗ್ಬಿಡುತ್ತೆ. ಸೊ ಫಸ್ಟ್ ಏನ್ ಮಾಡ್ಬೇಕಾದ್ರೆ ಆಪ್ ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಯಾವ ವಿಡಿಯೋ ಬೇಕು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡಿದ ತಕ್ಷಣ ನಿಮ್ಗೆ 3 ಆಪ್ಷನ್ ಇರುತ್ತೆ, ಮೀಡಿಯಮ್, ಹೈ, ವೆರಿ ಹೈ ಅಂತ ಹೇಳ್ಬಿಟ್ಟು. ನಾವು ವೆರಿ ಹೈ ಮಾಡಿದ ತಕ್ಷಣ ನಿಮ್ಗೆ ಒಂದು ಚಿಕ್ಕದ ಆಡ್ ಸಿಗುತ್ತೆ, 30 ಸೆಕೆಂಡ್ಸ್ ಆಡ್ ನೋಡ್ಕೊಳ್ಳಿ. ನೋಡಿದಾದ್ಮೇಲೆ ಕೆಳಗಡೆ ನೀವು ತಿರ್ಗಾ ಇನ್ನೊಂದ್ಸಲಿ ವೆರಿ ಹೈ ಅಂತ ಒತ್ತಿದ ತಕ್ಷಣ ನಿಮ್ಗೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ತಗೊಂಡಿದ್ದಾದ್ಮೇಲೆ ನೀವು ಮ್ಯಾಜಿಕ್ ನೋಡ್ತೀರಾ ಈ ಆಪ್. ನೀವು ವಿಡಿಯೋನ ಫುಲ್ ನೋಡಿ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ ಹೆಂಗೆ ಸೇವ್ ಮಾಡೋದು ವಿಡಿಯೋನ ಅಂತ. ಕ್ಲಿಯರ್ ಆಗಿ ನೋಡಿ, ಈಗ HD ಸೇವ್ ಆಗ್ತಾ ಇರೋದು. HD ಸೇವ್ ಆಗಿದ್ಮೇಲೆ 4K ಹೆಂಗ್ ಕನ್ವರ್ಟ್ ಮಾಡೋದು ಅದು ಹೇಳ್ಕೊಡ್ತೀನಿ. ಸೂಪರ್ ಈಸಿ ಟ್ರಿಕ್ ಇದು, ಬಟ್ ಎಲ್ಲ ನೋಡ್ತಾ ಇರಿ, ನಿಮ್ಗೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ನೋಡಿ, ಈ ಆಪ್ ಎಷ್ಟು HD ಕ್ವಾಲಿಟಿ 180p ಆಗ್ಬಿಟ್ಟಿದೆ. ನೀವೇ ಕ್ವಾಲಿಟಿ ನೋಡಿ, ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿತ್ತು ಅಂತ ನೀವೇ ಜಡ್ಜ್ ಮಾಡಿ. ಇದಾದ್ಮೇಲೆ ನೀವೇನ್ ಮಾಡ್ಬೇಕು, ಮೇಲ್ಗಡೆ ಒಂದು ರೈಟ್ ಕ್ಲಿಕ್ ಇದೆ, ರೈಟ್ ಕ್ಲಿಕ್ ನ ಪ್ರೆಸ್ ಮಾಡಿದ ತಕ್ಷಣ ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ನ ಆಗಕ್ ಬಿಡಬೇಕು. ಲೋಡಿಂಗ್ ಆಗ್ತಾನೆ ಇರುತ್ತೆ. ನೀವು ಅಷ್ಟೊತ್ತಿಗೆ ಹೋಗಿ VN ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇ ಸ್ಟೋರ್ ನಲ್ಲಿ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ಲೋಡಿಂಗ್ ಆಗಿದ ತಕ್ಷಣ 100% ರೆಸೊಲ್ಯೂಷನ್ ಬಂದ್ಬಿಡುತ್ತೆ. ನೀವೇ ಕ್ವಾಲಿಟಿ ನೋಡ್ತೀರಾ ಲೋಡಿಂಗ್ ಆಗಿದ್ಮೇಲೆ. ನೋಡಿ, ಮೊದ್ಲು ಹೆಂಗಿತ್ತು ಇವಾಗ ಹೆಂಗಿತ್ತು ನೀವೇ ಜಡ್ಜ್ ಮಾಡಬಹುದು. ನೋಡಿ ಇದ್ರ ಎಷ್ಟು ಸೂಪರ್ ಆಗಿ ಕ್ವಾಲಿಟಿ ಆಗಿದೆ ಅಂತ. ನಿಮ್ ಮೇಲ್ಗಡೆ 3 ಡಾಟ್ ಇರುತ್ತೆ, ಅದು ಒತ್ತಿದ ತಕ್ಷಣ ನಿಮ್ಗೆ ಸೇವ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೇವ್ ಒತ್ತಿದ ತಕ್ಷಣನೇ ನೀವು ಒಂದು VN ಆಪ್ ಅಂತ ಆಪ್ಷನ್ ತೋರಿಸುತ್ತೆ. ಅದು ಒತ್ತಿದ ತಕ್ಷಣನೇ ನಿಮ್ಗೆ ಡೈರೆಕ್ಟ್ ವಿಡಿಯೋ VN ಗೆ ಟ್ರಾನ್ಸ್ಪೋರ್ಟ್ ಆಗ್ಬಿಡುತ್ತೆ. ಈ ಪ್ರಾಸೆಸ್ ನ ಫಾಲೋ ಮಾಡಿದ್ರೆ ನಿಮ್ ನಾರ್ಮಲ್ 180p 4K ಆಗೋದು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಮೇಲ್ಗಡೆ ಒಂದು ಆಪ್ಷನ್ ಇದೆ, ರೇಷಿಯೋ ಅಂತ ಒಂದು ಆಪ್ಷನ್ ಇರುತ್ತೆ. ನೀವೇನಾದ್ರು ರೀಲ್ಸ್ ಮಾಡ್ತಾರೆ 9:16 ಇಲ್ಲ ಲಾಂಗ್ ವಿಡಿಯೋ ಮಾಡ್ತಾ ಇದ್ರೆ 16:9 ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲೆ ಎಕ್ಸ್ಪೋರ್ಟ್ ಅಂತ ಒತ್ತಿದ ತಕ್ಷಣ ನಿಮ್ಗೆ ಆಪ್ಷನ್ ಕೇಳುತ್ತೆ, ಆಟೋ ಮ್ಯಾನ್ಯುಯಲ್ ಅಂತ ಹೇಳ್ಬಿಟ್ಟು ಮ್ಯಾನ್ಯುಯಲ್ ಸೆಲೆಕ್ಟ್ ಮಾಡಬೇಕು. ನೀವು ಮ್ಯಾನ್ಯುಯಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ 3 ಆಪ್ಷನ್ ಕೇಳುತ್ತೆ. ಒಂದು ರೆಸೊಲ್ಯೂಷನ್ ನ ಫುಲ್ ಮಾಡಿಬಿಡಿ, ನೆಕ್ಸ್ಟ್ FPS ನ ಫುಲ್ ಮಾಡಿಬಿಟ್ರೆ ನಿಮ್ದು 4K ವಿಡಿಯೋ ರೆಡಿ. ಕನ್ನಡಿಗಾಸ್ ಗ್ರೋ ಆಗಿ ವ್ಯೂಸ್ ಜಾಸ್ತಿ ಬಂದೇ ಬರುತ್ತೆ, 100% ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗೋವರೆಗೂ ನಿಮ್ಗೆ ಏನಾದ್ರು ಹೆಲ್ಪ್ಫುಲ್ ಕಾಣ್ರೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡಿಬಿಡಿ ಕನ್ನಡಿಗಾಸ್. ಇದ ತಕ್ಷಣನೇ ಫೈನಲ್ ರಿಸಲ್ಟ್ 4K ವಿಡಿಯೋಗೆ ಈ ತರ ಇರುತ್ತೆ ನೋಡಿ. 4K ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತಂದ್ರೆ ಡೀಟೇಲ್ಸ್ಗೆ ಹೋಗ್ಬಿಟ್ಟು ರೆಸಲ್ಯೂಷನ್ ವ್ಯಾಲ್ಯೂನ ನೋಡಿ, ನಿಮ್ಗೆ 100% ಗೊತ್ತಾಗ್ಬಿಡುತ್ತೆ ಇದ್ರದ್ದು ವ್ಯಾಲ್ಯೂ 4K ಆಗಿದೆ ಅಂತ. ಜೈ ಹಿಂದ್, ಜೈ ಕರ್ನಾಟಕ.